ಸಾವಿನ ಹೆದ್ದಾರಿ ಅಂತ ಕರೆಸಿಕೊಳ್ಳುವ ಧಾರವಾಡ ಬೈಪಾಸ್ ರಸ್ತೆ ಅಗಲೀಕರಣ ನಡೆದಿದೆ. ಆದರೆ ಇತ್ತೀಚೆಗೆ ಸುರಿದ ಮಳೆಗೆ ಅಲ್ಲಲ್ಲಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಇದು ಸಹಜವಾಗಿಯೇ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಂಶಯ ಬರುವಂತಾಗಿದೆ. ಆ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಹುಬ್ಬಳ್ಳಿ ಧಾರವಾಡ ನಡುವಿನ 30 ಕಿಲೋಮೀಟರ್ ವ್ಯಾಪ್ತಿಯ ಬೈಪಾಸ್ ರಸ್ತೆ. ಪುಣೆ ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಂಬರ್ 4ರಲ್ಲಿ ಬರುವ ಈ ಬೈಪಾಸ್ನಲ್ಲಿ ಅನೇಕ ಅಪಘಾತಗಳು ಸಂಭವಿಸುತ್ತಿದ್ವು. ಹೀಗಾಗಿ ಕೇಂದ್ರ ಸರ್ಕಾರವೇ ಅನುದಾನ ನೀಡಿ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭಿಸಿದೆ. ಆದರೆ ಹೊಸ ರಸ್ತೆಯಲ್ಲಿ ವಾಹನಗಳು ಓಡಾಡುವ ಮುನ್ನ ಅವಾಂತರಗಳು ಸೃಷ್ಟಿಯಾಗಿವೆ. ಇತ್ತೀಚೆಗೆ ಸುರಿದ ಮಳೆಗೆ ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗಿವೆ. ಸರಿಯಾಗಿ ನೀರು ಹರಿದು ಹೋಗಲು ಮಾರ್ಗ ಮಾಡದ ಕಾರಣ ಜೋಗೆಲ್ಲಪುರ ಭಾಗದ ರೈತರ ಗದ್ದೆಗಳಿಗೆ ನೀರು ನುಗ್ಗಿತ್ತು. ಮನಸೂರ ಬಳಿ 2 ಬದಿಯ ಹೊಸ ರಸ್ತೆಯೇ ಕುಸಿದೋಗಿದೆ. ಹೀಗಾಗಿ ವೈಜ್ಞಾನಿಕ ಕಾಮಗಾರಿ ಮಾಡಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ವರ್ಷ ಆದ್ರೂ ಏನು ತೊಂದರೆ ಆಗಿದ್ದಿಲ್ರಿ, ಈ ವರ್ಷ ತೊಂದರೆ ಆಗೈತ್ರಿ. ಇವರು ಹೊಸದಾಗಿ ರೋಡ್ ಮಾಡ್ಯಾರಲ್ಲ, ಇವರು ಮೊದಲಿನ ಪೈಪ್ಲೈನಿಗೆ ಕಲೆಕ್ಷನ್ ಕೊಟ್ಟಿಲ್ಲ, ಕೊಳ್ಳದಕ್ಕೆ ಇದು ಆಗೈತ್ರಿ. ಅದು ಹಿಂಗಾಗಿ ಮತ್ತೆ ಮುನಿಬಿಟ್ಟವ್ರಿ ಅವು. ಈ ರಸ್ತೆಗೆ ಅಳೆದು ತೂಗಿಯೇ ಟೆಂಡರ್ ನೀಡಲಾಗಿದೆ. ಆದರೆ ಮೊದಲ ಮಳೆಯ ಸಮಯದಲ್ಲಿಯೇ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿವೆ. ಹೀಗಾಗಿ ನಿಜಕ್ಕೂ ಮಳೆಯಿಂದಾಗಿಯೇ ಹೀಗಾಗಿದೆಯಾ ಅಥವಾ ಕಾಮಗಾರಿಯಲ್ಲಿ ಏರುಪೇರಾಗಿದ್ಯಾ ಅನ್ನೋ ಗುಮಾನಿ ಮೂಡಿದೆ. ಹೀಗಾಗಿ ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ಮಾಡೋದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನ್ಯಾಷನಲ್ ಹೈವೇದು ಇವತ್ತಿನವರೆಗೆ ಸ್ಪೆಷಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆದ ನಂತರ ಭಾಳ ಕ್ವಾಲಿಟಿ ವರ್ಕ್ ಮಾಡ್ತಾರೆ. ಅದಕ್ಕೆ ಸಂಬಂಧಿಸಿದ ಅದಕ್ಕೇನು ಚೆಕ್ಕಿಂಗ್ ಏನಿದೆ ಅಲ್ಲ, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅದು ಭಾಳ ಪರ್ಫೆಕ್ಟ್ ಇದೆ. ಬಟ್ ನೀವು ಇವತ್ತು ಹೇಳ್ತಾ ಇದ್ದೀರಿ ಅಂದರೆ ಅದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಾನು ತಕ್ಷಣ ಅದನ್ನು ಚೆಕ್ ಮಾಡಲಿಕ್ಕೆ ಹೇಳ್ತೇನೆ. ಸುಮಾರು 20 ವರ್ಷಗಳ ಹೋರಾಟದ ಫಲವಾಗಿ ಬೈಪಾಸ್ ಅಗಲೀಕರಣ ಆಗ್ತಿದೆ. ಇದರಿಂದ ಅಪಘಾತಗಳಿಗೆ ಮುಕ್ತಿ ಸಿಗುತ್ತೆ, ನೆಮ್ಮದಿಯಿಂದ ಓಡಾಡಬಹುದು ಅಂತ ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಪರಿಶೀಲನೆ ಬಳಿಕ ಏನು ಫಲಿತಾಂಶ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಆ ಊರಿನ ಹೆಂಗಳಿಯರು ಅಕ್ರಮ ಮದ್ಯದ ಅಂಗಡಿಗಳ ಹಾವಳಿಗೆ ಬೇಸತ್ತಿದ್ದಾರೆ. ತಮ್ಮ ಪತಿ ಮಹಾನುಭಾವರು ದಿನವಿಡೀ ದುಡಿದು ಹಣ ಮದ್ಯದಂಗಡಿಗೆ ಸುರಿತಿದ್ದಾರೆ ಅಂತ ರೋಸಿ ಹೋಗಿದ್ದಾರೆ. ಅಕ್ರಮ ಮದ್ಯದಂಗಡಿಗೆ ಬೀಗ ಜಡಿಯುವಂತೆ ಒತ್ತಾಯಿಸಿ ಮಹಿಳೆಯರೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹೀಗೆ ಪೊಲೀಸ್ ಠಾಣೆ ಎದುರು ಜಮಾವಣೆಗೊಂಡಿರುವ ಮಹಿಳೆಯರು. ಗ್ರಾಮದಲ್ಲಿ ಏಕಿಲ್ಲದೆ ಆರಂಭವಾಗಿರುವ ಮದ್ಯದಂಗಡಿ ಬಂದ್ಗೆ ಒತ್ತಾಯ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿಯಲ್ಲಿ. ಹೌದು, ಕೆಂಭಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇದರಿಂದ ಗ್ರಾಮದ ಪುರುಷರು ದಾರಿ ತಪ್ಪುತ್ತಾ ಇದ್ದಾರೆ ಅಂತ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಗ್ರಾಮದಲ್ಲಿ ನಡೀತಾ ಇರುವಂತಹ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಅಂಗಡಿ ಇಟ್ಟಾರಿ, ಮನಿ ಸಂದ್ರಿಗೆ ಒಂದೊಂದು ಅಂಗಡಿ ರೀ, ಊರಿಗೆ ಮೀರಿ ಸರಿ ಇಟ್ಟಾರಿ, ಮಾರಬೇಡ ಅಂದ್ರೆ ನಮ್ಗ ಬೈಲಾಕ್ ಬರ್ತಾರ್ರಿ. ನಾವು ಚಂಚಿ ಮಾಡಿ ನಿದ್ದೆ ಮಾಡ್ಲಾರ್ದತ್ತು ಬಂದದ್ರಿ. ಅವ್ರು ಸರಿಯಾಗಿ ಕೊಡಬೇಡ ಅಂದ್ರೆ ಸರಿಯಾಗಿ ಕೊಡ್ತಾರ್ರಿ, ಸರಿಯಾಗಿ ಕೊಟ್ಟಾರ್ರಿ. ನಮ್ಮ ಬಾಯಿ ಬಂದಂಗೆ ಬೈದು ಖುಷಿ ಕಿತ್ತಿ ನಮ್ಗೆ ಒಳ್ಳೆಯಕ್ಕೆ ಬಂದಾರ್ರಿ. ನಮ್ಮ ಜೀವನ ನಾವು ಕಳ್ಕೋಬಾರ್ದಂತ ನಾವು ಮೇಳೆ ಮೇಲಿನ ಜಿಗದೀವ್ರಿ. ನಮ್ಮ ಜೀವಕ್ಕನೇ ಆತದಂತ ಇಲ್ಲಿ ಗೊಡೆ ಬಂದೀವ್ರಿ. ನಮ್ಮ ಜೀವಕ್ಕೆ ನೀವೇ ಕಾಪಾಡ್ಬೇಕು. ಅಲ್ಲದೆ ಕೂಲಿ ಹಣದಿಂದ ಕುಡಿಯುವುದಲ್ಲದೆ ವರ್ಷದ ಬೆಳೆಗೆ ಲೆಕ್ಕ ಹಾಕಿ ಬಾಕಿ ಅಂತ ಕುಡಿಯುತ್ತಾರೆ. ವರ್ಷದ ಬೆಳೆಯಲ್ಲಿ ಮಕ್ಕಳು ಮರಿ ದುಡಿದಿದ್ದು ಸಾರಾಯಿ ಅಂಗಡಿಗೆ ಕೊಡಬೇಕಾಗಿದೆ. ನಗನೂರು, ಖಾನಾಪುರ ಭಾಗದ ಗ್ರಾಮದಲ್ಲಿ ಸಾರಾಯಿ ಅಂಗಡಿ ಸಾಕಷ್ಟಿವೆ. ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ದಿದ್ರೆ ನಾವು ಬದುಕೋದು ಕಷ್ಟವಾಗಿದೆ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ದುಡಿಯೋದೈತೆ 1,000 ರೂಪಾಯಿ ಕೂಲಿ ರೀ. ಅವ್ರಿಗೆ ಅರ್ಧ ಕೊಡೋದು, ನಮ್ಗೆ ಅರ್ಧ ಕಳಿಲ ಮನೆ ಸೀರೆಗಿಟ್ಟು ಡಬ್ಬೆಗಿಟ್ಟು ಕಿಲಿ ಮುರಿದು ಒಯ್ಯೋದು ನಮ್ಗೆ ಗೊಡ್ಡಾಕ್ ಬರೋದು ಮಾಡೋದು ಮಾಡಕತ್ತರ. ಅಣ್ಣದವ್ರು, ತಮ್ಮದವ್ರು, ತಂದಿದವ್ರು, ಕಾಕದವ್ರು, ಮಾದವ್ರು ಒಣಗನೆ ಯಾಕೋ ಎದ್ರ ಸಲಗ ಹಂಗಾಯ್ತು ಹಿಂಗಾಯ್ತು ನಮಗೆ ಕೇಳ್ತಾರೆ. ಮನೆ ಬಂದು ನಿಂತೇಳಿ ನಾ ಎಲ್ಲಾದ್ರೂ ಕುಡ್ತೀನಿ, ಈಗ ಕೊಡ್ತೀರ ನಾವು ಅಂಗಡಿಯವ್ರ ನಿಂತ ಕೇಳೋಕೋದ್ರೆ ಎದ್ರ ಸಲ ಕೇಳ್ತಾರೆ. ಒಟ್ಟಾರೆ ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಿರುವ ಅಕ್ರಮ ಚಟುವಟಿಕೆ ಬಂದ್ ಮಾಡುವಂತೆ ಒತ್ತಾಯಿಸಿ ಮಹಿಳೆಯರು ಠಾಣೆ ಮೆಟ್ಟಿಲೇರಿದ್ದಾರೆ. ಮುಂದೆ ಮಹಿಳೆಯರ ಹೋರಾಟಕ್ಕೆ ಪೊಲೀಸರು ನ್ಯಾಯ ಕೊಡ್ತಾರಂತ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.
ರಂಗು ರಂಗಿನ ಬಣ್ಣದಲ್ಲಿ ಮಿಂದೇಳೋದನ್ನ ನೋಡಿದ್ದೀರಿ, ಆದರೆ ಇಲ್ಲಿ ಮಾತ್ರ ಸಗಣಿಯಲ್ಲಿ ಮಿಂದೇಳ್ತಾರೆ. ವಿಚಿತ್ರ ಅಂದ್ರೂ ಇದು ಸತ್ಯ. ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಈ ಸಂಪ್ರದಾಯ ಇಂದಿಗೂ ಆಚರಣೆ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಈ ಆಚರಣೆ ಎಲ್ಲಿ ನಡೀತಾ ಇದೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಎಲ್ಲೆಡೆ ರಂಗುರಂಗಿನ ಬಣ್ಣದಲ್ಲಿ ಮಿಂದೇಳುವವರನ್ನ ನೀವು ನೋಡಿರ್ತೀರಾ. ಆದ್ರೆ ಇಲ್ಲಿ ಮಾತ್ರ ಸಗಣಿಯಲ್ಲಿ ಮಿಂದೇಳುತ್ತಾರೆ. ಅಂದಹಾಗೆ ಇದು ಗದಗ ನಗರದ ಗಂಗಾಪುರ ಪೇಟೆಯಲ್ಲಿ ಕಂಡು ಬಂದ ದೃಶ್ಯ. ನಾಗರ ಪಂಚಮಿಯ ಅಂಗವಾಗಿ ಈ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸ್ತಾರೆ. ಹಬ್ಬದ ಪ್ರಯುಕ್ತ ಯುವಕರು ಸಗಣಿ ಎರಚಟ ಆಡಿ ಸಂಭ್ರಮಿಸಿದ್ರು. ಸುಮಾರು 1 ಗಂಟೆಗೂ ಅಧಿಕ ಕಾಲ ಈ ಸಗಣಿ ಫೈಟ್ ಸಖತ್ತಾಗಿ ನಡೆಯುತ್ತೆ. ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಯುವಕರು ನಾ ಮುಂದು ತಾ ಮುಂದು ಅಂತ ಸಗಣಿ ಎರಚಟ ಆಡ್ತಾರೆ. ಅನಾದಿ ಕಾಲದಿಂದಲೂ ಈ ಸಂಪ್ರದಾಯ ಮಾಡಿಕೊಂಡು ಬರಲಾಗುತ್ತಿದೆ ಅಂತಾರೆ ಸ್ಥಳೀಯರು. ಇಲ್ಲಿ ವಿಶೇಷ ಏನಂದರೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇರೋದ್ರಿಂದ ಮತ್ತು ದನಕರುಗಳ ಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ ಇಲ್ಲಿ ಒಂದು ಸಗಣಿ ಒಂದು ಕೀಳರಿಮೆ ಯಾರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾಗರ ಪಂಚಮಿಯ ಮರುದಿವಸ ಅಂದರೆ ಕರೆಕಟ್ಟಂಬಳಿ ದಿನ ಇಲ್ಲಿ ಸಗಣಿ ಆಟ ಆಡ್ತಾರೆ. ಸಗಣಿ ಎರಚಾಟಕ್ಕೆ ಅಂತ ಕಳೆದ 3-4 ದಿನಗಳಿಂದ ರೈತರ ಮನೆಯಲ್ಲಿ ಸಗಣಿಯನ್ನ ಶೇಖರಣೆ ಮಾಡಿ ಇಟ್ಟಿರುತ್ತಾರೆ. ಸಗಣಿ ಎರಚಾಟದಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಸಗಣಿಗೆ ಔಷಧೀಯ ಗುಣವಿದೆ. ಹೀಗಾಗಿ ಪರಸ್ಪರ ದೇಹದ ಮೇಲೆ ಎರಚಿಕೊಳ್ಳಲಾಗುತ್ತೆ. ಹೆಣ್ಮಕ್ಳಂತರೂ 5:30 ಆತಂದ್ರೆ ಯಾವಾಗ ಆಟ ಆಡ್ತಾರೋ ನಮ್ಮ ಗಂಡ್ಮಕ್ಳು ಅಂತೇಳಿ ಓಣಿಗೆ ಬಂದು ಕಾಯ್ತಿರ್ತಾರೆ. ನಿಮ್ಮ ಓಣ್ಯಾಗ ಯಾವಾಗ ಆಡ್ತಾರೆ ಸಗಣಿ ಆಟ ಅಂತೇಳಿ ಕೇಳ್ತಾರೆ. ನಿಮ್ಮ ಹಬ್ಬ ಯಾವಾಗ ಬರ್ತೈತ್ರಿ ಅಂತ ಕೇಳ್ತಾರೆ. ಆಮೇಲೆ ಇದನ್ನು ಆಡೋದು ಕರಿಕಟ್ಟಂಬ್ಲಿ ದಿನ ಮಾತ್ರ ಆಡ್ತಾರೆ. 2 ದಿನ ಮೊದಲು 2 ದಿನ ಏನೈತಿ ನಾಗಪ್ಪನಿಗೆ ಹಾಲು ಹಾಕ್ತಾರೆ. ಈಗಿನವರು ಸಗಣಿ ಆಟ ಅಂತಂದ್ರೆ ಏನು ಬಿಡು ಅಂತ ಅಸಹ್ಯ ಮಾಡ್ಕೋತಾರೆ. ಆದರೆ ಈಗಿನ ಜನರೇಷನ್ ಮುಂದಿನ ಜನರೇಷನ್ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಮಕ್ಕಳು ಕೂಡ್ಕೊಂಡು ಪಟ್ಟಿ ಎಬ್ಬಿಸಿ ಡ್ರೆಸ್ ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನೋಡ್ಕೊಂಡು ಆಡ್ಕೊಂಡು ಬರ್ತಾರೆ. ಬಣ್ಣದ ಕುಳಿಯಂತೆ ಸಂಭ್ರಮದಿಂದ ನಡೆಯೋ ಯುವಕರ ಸಗಣಿ ಎರಚಾಟದಲ್ಲಿ ರೈತಾಪಿ ವರ್ಗದ ಯುವಕರೇ ಹೆಚ್ಚು. ವರ್ಷಕ್ಕೆ 1 ಬಾರಿ ಸಗಣಿ ಎರಚಾಟದ ಆಟವನ್ನು ನೋಡೋದೇ ಒಂದು ಸಂಭ್ರಮ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನೀರನ್ನು ಕಂಡ್ರೆ ಭಯ ಪಡ್ತಾ ಇದ್ದ ಬಾಲಕ ಈಗ 37 ಸೆಕೆಂಡ್ನಲ್ಲಿ ನೀರೊಳಗಡೆ 26 ಪಲ್ಟಿ ಹೊಡೆಯುವ ವಿಶ್ವ ದಾಖಲೆ ನಿರ್ಮಿಸಿದ್ದಾನೆ. ಈತನ ಈ ಸಾಧನೆ ನೋಬೆಲ್ ಬುಕ್ ಆಫ್ ರೆಕಾರ್ಡ್ ಸೇರಿದೆ. ಯಾರು ಆ ಬಾಲಕ ಅಂತೀರಾ? ಈ ಸ್ಟೋರಿ ನೋಡಿ. ನೀರಲ್ಲಿ ಸಲೀಸಾಗಿ ಪಲ್ಟಿ ಹೊಡಿತಾನೆ. ವಿಶ್ವ ದಾಖಲೆ ಬರೆದ ಮಂಗಳೂರು ಪೋರ ನೃತ್ಯ ಮಾಡುತ್ತಾ ಪಲ್ಟಿ ಹೊಡೆದು ವಾವ್ ಅನ್ನಿಸಿಕೊಳ್ಳುವ ಸಾಕಷ್ಟು ಮಕ್ಕಳನ್ನ ನೀವು ನೋಡಿರಬಹುದು. ಆದ್ರೆ ಈತ ನೀರೊಳಗೆ ಹೇಗೆ ಲೀಲಾಜಾಲವಾಗಿ ಪಲ್ಟಿ ಹೊಡೆಯುತ್ತಿದ್ದಾನೆ ಅಂತ ನೋಡಿ.